ಓಕೆ ಈಗ ರಾಮ ಮಂದಿರ ಉದ್ಘಾಟನೆ ಏನಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಹೋಗಲ್ಲ ಅಂತ ಹೇಳಿ ಹಾಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ರಾಜಕಾರಣ ಧರ್ಮದ ಬೇಳೆ ಬೇಯಿಸ್ಕೊಳಕ್ ಹೋಗ್ಬಾರ್ದು ಅನ್ನೋ ಹೇಳಿಕೆನ ಕೊಡೋದ್ರ ಮುಖಾಂತರ ಬಿಜೆಪಿ ಇಷ್ಟೊತ್ತೇನು ಟೀಕೆಯನ್ನ ಮಾಡ್ತಾ ಇತ್ತು, ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಕೂಡ ಕೊಡಬೇಕು. ರಾಮನ್ ರೆಡ್ಡಿ ಸರ್ ಕೂಡ ಪತ್ರ ಬರೆದಿದ್ದಾರೆ ಸರ್ ತೆರಿಗೆ ವಿಚಾರದಲ್ಲಿ. ಹೌದು, ಅದೇ ಗಮನ ಹರಿಸಿ ಮಾಡಿದ್ದಾರೆ. ಅದನ್ನ ಸೆಟಲ್ ಮಾಡ್ತೀನಿ. ಎರಡನೇದು, ಅನೇಕ ಕಂಪ್ಲೇಂಟ್ಸ್ ಬರ್ತಾ ಇದೆ. ಭಾಳ ಜನ ಬಡವರಿಗೆ, ಮನೆ ದುಡ್ಡು ಕಟ್ಟೋರಿಗೆ ಎಲ್ಲ ದುಡ್ಡು ಮನೆ ಸಿಕ್ಕಿಲ್ಲ. ಅವರ ಕೆಲವೆಲ್ಲ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ. 5,000 ಮೇಲೆ ಆಗಿದೆ. ಆಗಲೇ 4,700 ಚಿಲ್ಲರೆ ಇತ್ತು. 5,500, 5,300 ಆಗಿದೆ. ಎಷ್ಟೊತ್ತಾಗಲಿ. ಓಕೆ, ಜನಸ್ಪಂದನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ಅಯೋಧ್ಯೆ ಅಂತ ಬಂದಾಗ ರಾಜಕಾರಣದಲ್ಲಿ ಧರ್ಮ ಇರಬೇಕು ನಿಜ, ಬಟ್ ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಹೇಳೋದ್ರ ಮುಖಾಂತರ ನಾವು ಯಾಕೆ ಹೋಗ್ತಾ ಇಲ್ಲ, ಬಿಜೆಪಿ ಎಲೆಕ್ಷನ್ಗೋಸ್ಕರ ಬಳಸ್ಕೊಳ್ತಾ ಇದೆ ಇದನ್ನ ಅನ್ನೋ ವಿಚಾರವನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಂದ್ ಕಡೆ ಬಹಳ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದನ್ನ ತಿರಸ್ಕಾರ ಮಾಡಿದೆ. ಮಗದೊಂದು ಕಡೆ ರಾಜ್ಯ ಕಾಂಗ್ರೆಸ್ಗೂ ಕೂಡ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಪರವಾಗೂ ಮಾತಾಡಕ್ ಹೋಗ್ಬಿಡಿ, ವಿರೋಧವಾಗೂ ಮಾತಾಡಕ್ ಹೋಗ್ಬಿಡಿ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಬೆಳಗ್ಗೆ ಸೈಲೆಂಟ್ ಆಗಿದ್ರು, ಬಟ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.